99% ಜನ ಯಾಕೆ ಸಕ್ಸಸ್ ಆಗಕ್ಕಾಗ್ತಾ ಇಲ್ಲ? ಎಲ್ಲರಿಗೂ ಹಣ ಮಾಡಬೇಕು, ಶ್ರೀಮಂತರಾಗಬೇಕು ಅಂತ ಆಸೆ ಇದೆ, ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ಒಳ್ಳೆ ರೀತಿಯ ಜೀವನ ಮಾಡಬೇಕು ಅಂತ ಆಸೆ ಇದೆ. ಆದರೂ ಯಾಕೆ ಆಗ್ತಾ ಇಲ್ಲ? ಎಲ್ಲರಿಗೂ ಒಂದಿಲ್ಲ ಒಂದು ರೀತಿ ಟ್ಯಾಲೆಂಟ್ ಇದೆ, ಸಮಯ ಇದೆ, ಸಾಮರ್ಥ್ಯ ಇದೆ, ಎನರ್ಜಿ ಇದೆ, ಆದರೂ ಯಾಕೆ ಆಗ್ತಾ ಇಲ್ಲ? ಈ ಎಲ್ಲ ಎನರ್ಜಿ ಎಲ್ಲಿ ಹೋಗ್ತಾ ಇದೆ? ಇದಕ್ಕೆ ಬಹಳ ದೊಡ್ಡ ಕಾರಣ ಅಂದರೆ ಡಿಸ್ಟ್ರಾಕ್ಷನ್. ಡಿಸ್ಟ್ರಾಕ್ಷನ್ ಅಂದ್ರೇನು? ಅದನ್ನ ನಾವು ಡೀಟೇಲ್ ಆಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದ್ರಲ್ಲಿ ನೀವೇನು ತಪ್ಪು ಮಾಡ್ತಿದ್ರೆ ಅದನ್ನ ತಿದ್ಕೊಳ್ಳೋಕೆ ನಿಮಗೂ ಸಹಾಯ ಆಗುತ್ತೆ, ಹಾಗೂ ಇದರಿಂದ ಹೊರಗಡೆ ಬರೋಕ್ಕೆ ಅದ್ಭುತವಾದ ಸೊಲ್ಯೂಷನ್ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ ನೀವು ಕೊನೆವರೆಗೂ ವಿಡಿಯೋನ ತಪ್ಪದೆ ನೋಡಿ. ನೀವು ಸಕ್ಸಸ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಇದನ್ನ ಒಂದು ಟ್ರೈನ್ ಜರ್ನಿ ಅಂತ ಅನ್ಕೊಳ್ಳೋಣ. ನೀವೀಗ ಇರೋ ಸ್ಥಿತಿಯಿಂದ ನೀವು ಶ್ರೀಮಂತರಾಗಿ ಹೊರಟಿದ್ದೀರಾ, ಯಶಸ್ವಿ ಆಗಿ ಹೊರಟಿದ್ದೀರಾ. ಆದರೆ ಈ ಒಂದು ಟ್ರೈನ್ ಜರ್ನಿಯಲ್ಲಿ ಸಾಕಷ್ಟು ಸ್ಟೇಷನ್ಗಳು ಬರುತ್ತೆ. ಆ ಸ್ಟೇಷನ್ಗಳೇ ಡಿಸ್ಟ್ರಾಕ್ಷನ್ಸ್. ಈ ಡಿಸ್ಟ್ರಾಕ್ಷನ್ಸ್ ಹಬ್ ಅಂತ ಹೇಳ್ತೀವಿ. ಈಗ ಒಂದಷ್ಟು ಡಿಸ್ಟ್ರಾಕ್ಷನ್ಸ್ಗಳ ಲಿಸ್ಟ್ ಹೇಳ್ತೀನಿ. ಅದರಲ್ಲಿ ನೀವು ಯಾವ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಕರೆಕ್ಷನ್ ಮಾಡ್ಕೊಳ್ಳಿ. ಮೊದಲನೇದೇನೆಂದರೆ ವಿಶ್ರಾಂತಿ. ಭಾಳ ಕೆಲಸ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ. ಲೈಫಲ್ಲಿ ಎಲ್ಲ ಇಷ್ಟು ವರ್ಷ ಸಖತ್ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ವಿಶ್ರಾಂತಿ ತಗೊಳ್ಳೋಣ ಅಂತ ಕೆಲವರು ವಿಶ್ರಾಂತಿಯ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡ್ತಾರೆ. ಎರಡನೇ ಡಿಸ್ಟ್ರಾಕ್ಷನ್ ಏನಂದರೆ ಭಯ, ಸೋಲಿನ ಭಯ. ಇನ್ನು ಶುರುನೇ ಮಾಡಿಲ್ಲ, ನಾವು ಹೋಗ್ಬೇಕಾಗಿದೆ, ನಾವು ಲೈಫನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ. ಆದರೆ ಶುರು ಮಾಡೋಕ್ಕೆ ಮುಂಚೆನೇ ನಾನು ಸೋತೋಗ್ಬಿಡ್ತೀನಿ, ಸೋತ್ರೆ ಜನ ಏನಂತಾರೆ, ಆಡ್ಕೋತಾರೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ನಾನು ಶುರುನೇ ಮಾಡಲ್ಲ. ಅಲ್ಲೇ ನಿಂತ್ಬಿಡುತ್ತೆ, ಅಲ್ಲೇ ನಿಂತ ನೀರಾಗೋಗ್ಬಿಡುತ್ತೆ ಜೀವನ. ನೆಕ್ಸ್ಟ್ ಡಿಸ್ಟ್ರಾಕ್ಷನ್ನು ಶೋ ಆಫ್ ಮಾಡೋದು. ಇನ್ನು ಸ್ವಲ್ಪ ಯಶಸ್ಸು ಸಿಕ್ಕಿರುತ್ತೆ, ಸಣ್ಣ ಯಶಸ್ಸು ಸಿಕ್ಕಿರುತ್ತೆ, ಅದನ್ನೇ ಎಲ್ಲ ಕಡೆ ಸಿಕ್ಕಾಪಟ್ಟೆ ಶೋ ಆಫ್ ಮಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಾವಿನ್ನೂ ತಲುಪಬೇಕಾಗಿರೋದು ಒಂದು ಲೆವೆಲ್ ಇದೆ, ಅದು ತುಂಬ ದೊಡ್ಡದಾಗಿದೆ. ಯಶಸ್ಸು ಅನ್ನೋದು ಒಂದು ಸ್ಥಾನ ಅಲ್ಲ, ಒಂದು ಸ್ಥಿತಿ ಅಲ್ಲ, ಅದು ನಿರಂತರ ಪ್ರಕ್ರಿಯೆ. ನೀವು ಟಾಪಾಗಿ ರೀಚ್ ಆಗೋದಲ್ಲ, ಒಂದ್ಸತಿ ರೀಚ್ ಆಗೋದಷ್ಟೇ ಅಲ್ಲ, ಅಲ್ಲೇ ನಾವು ಅದನ್ನು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಡಿಸ್ಟ್ರಾಕ್ಷನ್ನು ಸಿಕ್ಕಾಪಟ್ಟೆ ಡೇಂಜರ್. ಅದೇನಂದರೆ ನೆಪ ಹುಡ್ಕೋದು. ಕೆಲವೊಂದು ಕಾರಣಗಳನ್ನ ಹುಡ್ಕೊಂಡ್ಬಿಟ್ಟಿರ್ತಾರೆ. ಆ ಕಾರಣ ನಿಜವಾಗ್ಲೂ ಜೆನ್ಯೂನ್ ಕೂಡ ಆಗಿರುತ್ತೆ. ಅಯ್ಯೋ, ನಮ್ಮ ಮನೇಲಿ ಸಪೋರ್ಟ್ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ವಯಸ್ಸಾಯಿತು, ಅಥವಾ ನನಗೆ ಮಕ್ಕಳಿದ್ದಾರೆ, ನನಗೆ ಆ ಜವಾಬ್ದಾರಿ ಇದೆ, ಈ ಜವಾಬ್ದಾರಿ ಇದೆ, ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಒಂದು ಬಲವಾದ ನೆಪವನ್ನು ಹುಡ್ಕೋತಾರೆ. ಅದರಿಂದ ಅವ್ರು ಬಚ್ಚಿಟ್ಕೊಬಿಡ್ತಾರೆ. ಅವ್ರಿಗೆ ಅದು ಸೇಫ್ ಅನ್ಸುತ್ತೆ. ಯಾಕಂದರೆ ಏನು ಮಾಡೋಕ್ಕಾಗಿಲ್ಲ ಅಂದರೆ, ಈ ಕಾರಣ ಇದೆ, ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ ಅಂತ. ಸ್ನೇಹಿತರೆ, ಯಾವುದೇ ದೊಡ್ಡದನ್ನು ಕೊಡೋಕೆ ಮುಂಚೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನಂತೆ. ನೋಡೋಣ ಈ ಸಮಸ್ಯೆನ ಇವನು ಸಾಲ್ವ್ ಮಾಡ್ತಾನ ಇಲ್ವಾ ಅಂತ. ಹಾಗಾಗಿ ಯಾರು ಲೀಡರ್ ಗೊತ್ತಾ? ಯಾರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ ಅವನೇ ಲೀಡರ್ ಆಗೋದು. ಖಂಡಿತ ನಿಮ್ಮ ಎಲ್ಲರ ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ. ಅದನ್ನು ನೀವು ಎಕ್ಸ್ಕ್ಯೂಸ್ ಅಂತ ಮಾಡಿಕೊಂಡು ಲೈಫಲ್ಲಿ ಅಲ್ಲೇ ಇದ್ದಲ್ಲೇ ಉಳಿದು ಬಿಟ್ಟಿರ್ತೀರ. ಈಗ ಏನು ಮಾಡಬೇಕಾಗಿದೆ? ಹೌದು, ಈ ಸಮಸ್ಯೆ ಇದೆ, ನಾನು ಇದನ್ನು ಎದುರಿಸ್ತೀನಿ, ನಾನು ಇದನ್ನು ಮೆಟ್ಟಿ ನಿಲ್ತೀನಿ ಅಂತ ಯಾವಾಗ ನೀವು ಹೊರಡ್ತೀರಾ, ನಿಮ್ಮ ಜರ್ನಿ ಆ ಒಂದು ಎಕ್ಸ್ಕ್ಯೂಸ್ ಆಗಿರುವಂಥ ಸ್ಟೇಷನಿಂದ ನಿಮ್ಮ ಜರ್ನಿ ಮುಂದಕ್ಕೆ ಹೊರಡುತ್ತೆ. ಈ ಜರ್ನಿಯ ನೆಕ್ಸ್ಟ್ ಸ್ಟೇಷನ್ ಏನಂದರೆ ಶಾರ್ಟ್ ಕಟ್ ಹುಡ್ಕೋದು. ನೀವು ಭಾಳಷ್ಟು ಜನ ನೋಡಿರ್ತೀರ, ಬೇಗ ಶ್ರೀಮಂತರಾಗಬೇಕು, ಬೇಗ ಯಶಸ್ಸನ್ನು ಪಡ್ಕೋಬೇಕು ಅಂತ ಒಂದಷ್ಟು ಶಾರ್ಟ್ ಕಟ್ನ ಹುಡುಕ್ತಾ ಇರ್ತಾರೆ. ಆ ಶಾರ್ಟ್ ಕಟ್ಟಿಂದ ಅವ್ರ ಲೈಫೇ ಡೆಸ್ಟ್ರಾಯ್ ಆಗುತ್ತೆ. ನೀವು ನೋಡಿರ್ತೀರ, ಟಿ ವಿಗಳಲ್ಲಿ, ನ್ಯೂಸ್ ಚಾನಲಲ್ಲಿ ದೊಡ್ಡ IAS ಆಫೀಸರು, IPS ಆಫೀಸರ್ ಆಗಿರ್ತಾರೆ, ಪೊಲೀಸ್ ಆಫೀಸರ್ ಆಗಿರ್ತಾರೆ. ಯಾವುದೋ ಒಂದು ಚಿಕ್ಕ ಸ್ಕ್ಯಾಂಡಲ್ ಮಾಡೋಕ್ಕೆ ಹೋಗಿ 5 ಲಕ್ಷ 10 ಲಕ್ಷ ದುಡ್ಡನ್ನು ಪಡ್ಕೊಳ್ಳೋಕ್ಕೋಸ್ಕರ ಅವ್ರ ಲೈಫು ಕರಿಯರ್ನೇ ಡೆಸ್ಟ್ರಾಯ್ ಮಾಡ್ಕೊಂಡಿರ್ತಾರೆ. ಆ ರೀತಿ ಆಗಬಾರ್ದು. ನೆಕ್ಸ್ಟ್ ಸ್ಟೇಷನ್ನು ಕಂಫರ್ಟ್ ಝೋನ್. ಇದು ಸಿಕ್ಕಾಬಟ್ಟೆ ಡೇಂಜರು. ನೀವು ಕಷ್ಟಪಟ್ಟು ಓದ್ತೀರಾ, ಕಾಲೇಜ್ ಮುಗಿಸ್ತೀರಾ, ಒಂದು ಜಾಬ್ ತೊಗೊಂಡ್ಬಿಡ್ತೀರಾ. ನಮಗೆಲ್ಲ ಜನ ಒಂದು ಮೈಂಡಿಗೆ ತುಂಬಿಟ್ಟಿರ್ತಾರೆ, ಅದೇನಾದ್ರು ಲೈಫಲ್ಲಿ ಸೆಟಲ್ ಆಗಬೇಕು ಅಂತ. ಸೆಟಲ್ ಅಂದರೆ ಓಕೆ, ಒಂದು ಮನೆ ಕಟ್ಬಿಟ್ಟೆ, ಅಥವಾ ಒಂದೇನೋ ಒಂದು ಜಾಬ್ ತೊಗೊಂಬಿಟ್ಟೆ, ಆಯಿತು, ಲೈಫಲ್ಲಿ ಸೆಟ್ಲ್ ಆಯಿತು, ನಾನು ಇನ್ನೇನಿದ್ರು ನನ್ನ ಲೈಫನ್ನು ಇದ್ರ ಸುತ್ತಾನೇ ರೂಪಿಸ್ಕೋಬೇಕು, ಎಕ್ಸ್ಟ್ರಾ ಏನು ಬೇಡ ಅನ್ನೋ ರೀತಿಯಲ್ಲಿ ಆ ಎಕ್ಸ್ಟ್ರಾ ಹೊಸದನ್ನು ಏನು ಟ್ರೈ ಮಾಡಲ್ಲ, ಹೊಸದನ್ನು ಕಲಿಯಲ್ಲ, ಹೊಸದನ್ನು ಟ್ರೈನೇ ಮಾಡಲ್ಲ. ಆಗ ನಿಮ್ಮ ಒಂದು ಜರ್ನಿ ಏನಿದೆ ಆ ಕಂಫರ್ಟ್ ಝೋನ್ ಅನ್ನೋ ಸ್ಟೇಷನಲ್ಲಿ ಅಲ್ಲೇ ನಿಂತು ಬಿಡುತ್ತೆ. ಈ ಜರ್ನಿಯ ಬಹಳ ದೊಡ್ಡ ಸ್ಟೇಷನ್ ಯಾವ್ದು ಗೊತ್ತಾ? ಅದು ಮೊಬೈಲ್ ಅಡಿಕ್ಷನ್ನಲ್ಲಿ ಲೈಫ್ ಎಲ್ಲ ಡೆಸ್ಟ್ರಾಯ್ ಆಗೋಗುತ್ತೆ. ಮೊಬೈಲಲ್ಲಿ ಎಲ್ಲದೂ ಇದೆ. ಮೊಬೈಲು ನಾವು ಬಳಸಬೇಕು, ಅದಕ್ಕೆ ನಾವೇ ಬಳಕೆ ಆಗಬಾರ್ದು. ಅದನ್ನು ಯೂಸ್ ಮಾಡಬೇಕು, ಅದನ್ನು ನಾವೇ ಅದಕ್ಕೆ ಯೂಸ್ ಆಗಬಾರ್ದು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಷಣಿಕ ಸುಖಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀವಿ. ನಮಗೆ ಬೇಗ ಸುಖ ಸಿಗಬೇಕು. 10 ನಿಮಿಷ ರೀಲ್ ನೋಡಿದೆ ಖುಷಿ ಆಗ್ಬಿಡ್ತು, 10 ನಿಮಿಷ ರೀಲ್ಸ್ ನೋಡೋಕೆ ಹೋಗಿದ್ದೆ 1 ಗಂಟೆ ಕಳೆದೋಯ್ತು, ಮೂವಿ ನೋಡ್ಬಿಡೋಣ ಫೋನಲ್ಲೇ ಇದೆ, ರೀಲ್ಸ್ ನೋಡೋಣ ಫೋನಲ್ಲೇ ಇದೆ. ಇದೆಲ್ಲದರಿಂದ ಏನಾಗ್ತಾ ಇದೆ? ಸಮಯ ಬರ್ಬಾದ್ ಆಗ್ತಾ ಇದೆ, ಬೇರೆ ಏನೂ ಆಗ್ತಾ ಇಲ್ಲ. ಅದಷ್ಟೇ ಆಗಿದ್ರೆ ಪರವಾಗಿಲ್ಲ, ನಿಮ್ಮ ತಲೆ ತುಂಬ ಬೇಡದ ವಿಚಾರಗಳನ್ನು ತುಂಬುತ್ತಾ ಇದ್ದಾರೆ.
ಈಗ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಈ ಟ್ರಾಲ್ ಪೇಜ್ಗಳು ಇವರೆಲ್ಲ ಏನು ಮಾಡ್ತಿದ್ದಾರೆ, ಒಂದಷ್ಟು ಬೇಡದ ವಿಚಾರಗಳನ್ನು ಬಲವಂತವಾಗಿ ನಿಮ್ಮ ತಲೆಗೆ ತುಂಬ್ತಾ ಇದ್ದಾರೆ. ಈ ತಲೆಗೆ ತುಂಬೋದ್ರಿಂದ ಜಾತಿ, ಧರ್ಮ, ದೇಶ, ಭಾಷೆ ಈ ಥರ ಬೇಡದ ವಿಚಾರಗಳನ್ನ ತಲೆಗೆ ತುಂಬೋದ್ರಿಂದ ನಿಮ್ಮ ಮೈಂಡಿಗೆ ಒಂದಷ್ಟು ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಇಷ್ಟೊಂದು ಓವರ್ ಥಿಂಕಿಂಗ್ ಒಳಗಡೆ ನಿಮ್ಮ ಸಾಧನೆಗೆ ನಿಜವಾಗ್ಲೂ ನಿಮ್ಮ ತಲೆಯಲ್ಲಿ ಸ್ಪೇಸ್ ಇದೆಯಾ? ಯೋಚನೆ ಮಾಡಿ. ಮುಂದಿನ ಡಿಸ್ಟ್ರಾಕ್ಷನ್ ಏನಂದರೆ ಚಟ ಅಥವಾ ಅಡಿಕ್ಷನ್. ಕೆಲವರು ತುಂಬ ಮದ್ಯಪಾನ, ಧೂಮಪಾನ ಅದು ಗುಟ್ಕಾ ತಿನ್ನೋದು, ಇದು ಯಾವುದಕ್ಕೂ ಅಡಿಕ್ಷನ್ ಆಗ್ಬಿಟ್ಟಿರ್ತಾರೆ. ಕೆಲವು ಅದೇನು ಮಾಡ್ತಾರೆ ಗೊತ್ತಾ, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕರ್ಗಳನ್ನ ನಾನು ನೋಡಿದ್ದೀನಿ. ಅವ್ರು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಅದ್ರ ಮಧ್ಯೆ ಅವ್ರಿಗೊಂದು ಮೈಂಡನ್ನು ಎಂಗೇಜ್ ಮಾಡೋಕೆ ಏನಾದ್ರು ಒಂದು ಬೇಕಾಗಿರುತ್ತೆ. ಅದಕ್ಕೆ ಸಿಗರೇಟ್ ಸೇರ್ತಾನೆ ಇರ್ತಾರೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ, ತಂಬಾಕು ಜಗಿತಾ ಇರ್ತಾರೆ, ಬಿಸ್ನೆಸ್ ಮೀಟಿಂಗ್ಸ್ ಅಂತ ಪದೇ ಪದೇ ಡ್ರಿಂಕ್ಸ್ ಮಾಡ್ತಿರ್ತಾರೆ. ಇವರೆಲ್ಲ ಯಶಸ್ವಿ ಆಗ್ತಾರೆ. ಆ ಯಶಸ್ಸನ್ನು ಅನುಭವಿಸೋಕೆ ಇವರೇ ಇರೋದಿಲ್ಲ. ನಾನು ಸಾಕಷ್ಟು ಕೇಸ್ಗಳನ್ನ ನೋಡ್ತೀವಿ. ಟಾಪಲ್ಲಿ ರೀಚ್ ಆಗ್ತಾರೆ, ರೀಚ್ ಆದ್ಮೇಲೆ ಅದನ್ನ ಎಂಜಾಯ್ ಮಾಡೋಕೆ ಅವ್ರ ಕೈಲಿ ಆಗ್ತಾರಲ್ಲ. ಅಥವಾ ಈ ಒಂದು ಅಡಿಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಅವರಿಗೆ ಅವರು ತಮ್ಮ ಒಂದು ಮೇನ್ ಗೋಲ್ ಏನಿದೆ ಅದರಿಂದ ಕಂಪ್ಲೀಟ್ ಆಗಿ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸ್ನೇಹಿತರೆ, ನಾವೆಲ್ಲರೂ ಹೊರಟಿರೋದು ಒಂದು ಒಳ್ಳೆ ಜೀವನದ ಕಡೆಗೆ. ಆದರೆ ನಾವು ಏನಾಗಿದ್ದೀವಿ ಅಂದರೆ, ನಮ್ಮ ಹತ್ರ ಎಲ್ಲರ ಹತ್ರನೂ ಸಮಯ ಇದೆ, ಅದನ್ನು ಪಡ್ಕೋಬೇಕಂತ ಆಸೆ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಆದರೆ ನಾವು ಡಿಸ್ಟ್ರಾಕ್ಟ್ ಆಗಿದ್ದೀವಿ. ವಿ ಆರ್ ಡಿಸ್ಟ್ರಾಕ್ಟೆಡ್ ಪರ್ಮನೆಂಟಾಗಿ ಡಿಸ್ಟ್ರಾಕ್ಟ್ ಆಗಿದ್ದೀವಿ. ಯಾವುದೋ ಒಂದು ಸ್ಟೇಷನ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಈಗ ನೋಡ್ಕೊಳ್ಳಿ, ನೀವು ಯಾವ ಸ್ಟೇಷನಲ್ಲಿ ಕೂತಿದ್ದೀರಾ, ಅದನ್ನ ಎದ್ದು ಹೊರಡಿ. ಮುಂದಿನ ಸ್ಟೇಷನ್ ಅತಿಯಾದ ಕಾಮಾಸಕ್ತಿ. ಅತಿಯಾದ ಕಾಮಾಸಕ್ತಿ ನಿಮ್ಮಲ್ಲಿದ್ರೆ ಇದು ನಿಮ್ಮ ಬ್ರೈನನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡುತ್ತೆ. ಹೇಗೆ ಅಂದರೆ, ನಿಮ್ಮ ನೆನಪಿನ ಶಕ್ತಿ ಹೊರಟೋಗುತ್ತೆ, ನಿಮ್ಮ ಕ್ರಿಯಾಶೀಲತೆ ಅಥವಾ ಒಂದು ಕ್ರಿಯೇಟಿವಿಟಿ ಅಂತ ಏನು ಹೇಳ್ತೀವಿ, ಕ್ರಿಯೇಟಿವಿಟಿ ಇರೋದಿಲ್ಲ, ತಾಳ್ಮೆ ಅಂತೂ ಇರೋದೇ ಇಲ್ಲ. ಅದ್ರ ಜೊತೆಗೆ ಅತಿಯಾದ ಕೀಳರಿಮೆ, ಪಾಪ ಪ್ರಜ್ಞೆ ಇವೆಲ್ಲ ತುಂಬಿಡುತ್ತೆ. ಇದೆಲ್ಲದನ್ನ ಇಟ್ಕೊಂಡು ನಾವು ನಿಜವಾಗ್ಲೂ ಲೈಫಲ್ಲಿ ಏನೋ ಮುಂದುವರಿಯೋಕ್ಕಾಗತ್ತಾ? ಯಾವ ವ್ಯಕ್ತಿ ತನ್ನ ಡಿಸ್ಟ್ರಾಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅವ್ನು ಖಂಡಿತ ಲೈಫಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ನಾವು ಯಶಸ್ವಿ ಆಗಬೇಕು ಅಂದರೆ ಡಿಸ್ಟ್ರಾಕ್ಷನ್ಸ್ನ ಕಂಟ್ರೋಲ್ ಮಾಡಿ ಫೋಕಸ್ನ ಡೆವಲಪ್ ಮಾಡ್ಕೊಳ್ಳೇಬೇಕು. ನಾವು ಓದೋ ಟೈಮಲ್ಲಿ ರೀಲ್ಸ್ ನೋಡ್ತಾ ಇದ್ದೀವಿ, ಕೆಲಸ ಮಾಡಬೇಕು ಆ ಟೈಮಲ್ಲಿ ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದೀವಿ. ಈ ರೀತಿ ಡಿಸ್ಟ್ರಾಕ್ಷನ್ಸ್ ಆದರೆ ಎಲ್ಲಿ ಪ್ರೋಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಡಿಸ್ಟ್ರಾಕ್ಷನ್ಸು ಹೆಂಗೆ ಲೈಫನ್ನು ಡಿಸ್ಟ್ರಾಯ್ ಮಾಡುತ್ತೆ ಗೊತ್ತಾ? ಮೊದಲನೇ ರೀಸನ್ನು ಅದು ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಡಿಸ್ಟ್ರಾಯ್ ಮಾಡುತ್ತೆ. ಡಿಸ್ಟ್ರಾಕ್ಷನ್ಸ್ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಡಿಸ್ಟ್ರಾಯ್ ಮಾಡುತ್ತೆ. ನೀವು ಯಾವುದೋ ಒಂದು ಕೆಲಸದಲ್ಲಿ ನಿರಂತರ ಪ್ರಯತ್ನ ಆಗ್ತಾ ಇರ್ತೀರಾ. ಈಗ ಒಂದು ಉದಾಹರಣೆಗೆ, ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಓದ್ತಾ ಇರ್ತಾನೆ, ಟಾಪರ್ ಆಗಿರ್ತಾನೆ, ಅವನು ಕಾಲೇಜಿಗೆ ಬರ್ತಾನೆ, ಅಲ್ಲೊಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೋತಾನೆ, ಅಥವಾ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಮಾಡ್ಕೋತಾರೆ. ಏನು ತಮ್ಮ ಟೈಮ್ ಆ್ಯಂಡ್ ಎನರ್ಜಿಯನ್ನು ಫುಲ್ ಸ್ಟಡೀಸಿಗೆ ಆಗ್ತಾಯಿದ್ರು, ಅದರಲ್ಲಿ ಅರ್ಧ ಟೈಮು ಸ್ನೇಹಿತರಿಗೆ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಈ ಥರ ವಿಚಾರಗಳಿಗೆ ಹೋಗ್ತಾ ಇದೆ. ಖಂಡಿತ ಅವಾಗ ಏನಾಯ್ತು, ಆ ಒಂದು ಎಫರ್ಟ್ ಕಮ್ಮಿ ಆದ ತಕ್ಷಣ ಸಕ್ಸಸ್ ಕಮ್ಮಿ ಆಗುತ್ತೆ. ನಮ್ಮಲ್ಲಿ ಎಷ್ಟಾರ ಟ್ಯಾಲೆಂಟ್ ಇರಲಿ, ಆದರೆ ಕನ್ಸಿಸ್ಟೆನ್ಸಿ ಅಥವಾ ಪ್ರತಿದಿನ ಪ್ರಯತ್ನ ಅಥವಾ ನಿರಂತರ ಪ್ರಯತ್ನ ಅಂತ ಏನು ಹೇಳ್ತೀವಿ, ಈ ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಸಕ್ಸಸ್ ಆಗೋಲ್ಲ. ನೀವು ಒಳ್ಳೆ ಬಾಡಿ ಬಿಲ್ಡರ್ ಆಗಬೇಕಾ, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾ, ಡೈಲಿ ಬಿಸ್ನೆಸ್ಸಲ್ಲಿ ಇರಬೇಕು. ನೀವು ಒಳ್ಳೆ ಜ್ಞಾನಿ ಆಗಬೇಕಾ, ದಿನ ಪುಸ್ತಕಗಳನ್ನ ಓದಬೇಕು. ಇದು ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿಯನ್ನು ಡೆಸ್ಟ್ರಾಯ್ ಮಾಡೋದೇ ಈ ಡಿಸ್ಟ್ರಾಕ್ಷನ್ಸ್ಗಳು. ಎರಡನೇ ವಿಚಾರ ಏನಪ್ಪ ಅಂದರೆ, ಡಿಸ್ಟ್ರಾಕ್ಷನ್ಸು ನಿಮ್ಮ ಆತ್ಮವಿಶ್ವಾಸ ಅಥವಾ ಕಾನ್ಫಿಡೆನ್ಸ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡುತ್ತೆ. ಹೇಗೆ ಅಂದರೆ, ನೀವೊಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೀರಾ, ಅದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡೋಣ ಅಂತ ಹೋಗ್ತೀರಾ, ಸ್ವಲ್ಪ ಹೊತ್ತು ಏನೋ ಬೇರೆ ಹತ್ರ ಮಾತಾಡೋಣ ಅಂತ ಹೋಗ್ತೀರಾ, ಬೇರೆ ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗ್ತೀರಾ. ಅಲ್ಲಿ ಏನಾಯಿತು, ನಿಮ್ಮ ಕೆಲಸ ಪೂರ್ತಿ ಆಗಲಿಲ್ಲ, ಅಥವಾ ಮಾಡಿದ್ರು ಕೂಡ ಅದು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ, ಪರಿಪೂರ್ಣತೆಯಿಂದ ಮಾಡಲಿಲ್ಲ, ಸರಿಯಾಗಿ ಕೆಲಸ ಆಗಲಿಲ್ಲ, ಕೆಲಸ ಇನ್ಕಂಪ್ಲೀಟ್ ಆಯಿತು. ಕೆಲಸ ಇನ್ಕಂಪ್ಲೀಟ್ ಆದ ನಿಮ್ಮ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ, ಮತ್ತೆ ಕೀಳರಿಮೆಗಳು ಶುರು ಆಗುತ್ತೆ. ನಾನು ಯಾವ ಕೆಲಸನೂ ಸ್ಟಾರ್ಟ್ ಮಾಡಿದ್ರು ಅದನ್ನು ಕಂಪ್ಲೀಟ್ ಮಾಡಲ್ಲ. ಒಂದು ಬುಕ್ ಓದೋಕೆ ಸ್ಟಾರ್ಟ್ ಮಾಡಿದ್ರು ಕಂಪ್ಲೀಟ್ ಮಾಡಲ್ಲ, ಕೆಲಸನೂ ಕಂಪ್ಲೀಟ್ ಮಾಡಲ್ಲ. ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೊರಟ್ರು ಒಂದು ದಿವಸ ಹೋಗೋ ಜಿಮ್ಮಿಗೆ ಮತ್ತೆ ಬಿಟ್ಬಿಡೋದು, ಒಂದು ದಿವಸ ಯೋಗ ಕ್ಲಾಸಿಗೆ ಹೋದು ಬಿಟ್ಬಿಡೋದು, 2 ದಿವಸ ಧ್ಯಾನ ಮಾಡೋದು ಬಿಟ್ಬಿಡೋದು. ಹಾಗಾಗಿ ಏನಾಗುತ್ತೆ, ನಿಮ್ಮ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ. ಡಿಸ್ಟ್ರಾಕ್ಷನ್ಸ್ ನಿಮ್ಮ ಟೈಮನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡುತ್ತೆ. 5 ನಿಮಿಷ ರೀಲ್ ನೋಡೋಣ ಅಂತ ಹೋದ್ವಿ, ಅದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ರೀಲ್ಸಿಂದ ನಾವು ಸೋಷಿಯಲ್ ಮೀಡಿಯಾಗೆ ಹೋದ್ವಿ, ಸೋಷಿಯಲ್ ಮೀಡಿಯಿಂದ ರೀಲ್ಸಿಗೆ ಬಂದ್ವಿ, ರೀಲ್ಸಿಂದ ನ್ಯೂಸಿಗೆ ಹೋದ್ವಿ, ನ್ಯೂಸಿಂದ ಸ್ಪೋರ್ಟ್ಸಿಗೆ ಹೋದ್ವಿ. ನಾವೇನು ಮಾಡ್ತಾ ಇದ್ವಿ ಅಂತ ನಮಗೆ ಮರ್ತೋಗಿದೆ. ಪ್ರತಿದಿನ ಏನು ಮಾಡ್ತಾ ಇದ್ವಿ ಅಂತ ನಮಗೆ ಅರಿವೇ ಇಲ್ಲ. ಡಿಸ್ಟ್ರಾಕ್ಷನ್ಸ್ಗಳು ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ಹಾಳು ಮಾಡ್ತಾ ಇದೆ, ನಿಮ್ಮ ಕಾನ್ಫಿಡೆನ್ಸ್ನ ಹಾಳು ಮಾಡ್ತಾ ಇದೆ, ನಿಮ್ಮ ಟೈಮನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ. ಡಿಸ್ಟ್ರಾಕ್ಷನ್ಸ್ಗಳು ಎಷ್ಟರ ಮಟ್ಟಿಗೆ ಜೀವನವನ್ನು ಹಾಳು ಮಾಡ್ತವೆ ಅನ್ನೋದಕ್ಕೆ ಈ ಒಂದು ಉದಾಹರಣೆನ ನಾವು ತಗೊಳ್ಳೋಣ. ಒಬ್ಬ ಸಚಿನ್ ತೆಂಡೂಲ್ಕರ್, ಇನ್ನೊಬ್ಬ ವಿನೋದ್ ಕಾಂಬ್ಳಿ, ಇಬ್ರು ಅದ್ಭುತವಾದ ಪ್ರತಿಭೆಗಳು. ಒಂದೇ ಸಲ ಕ್ರಿಕೆಟಲ್ಲಿ ಬಂದಿದ್ರು. ಅವ್ರು ಫಸ್ಟ್ ಕ್ಲಾಸಲ್ಲಿ ಎಲ್ಲ ಕಡೆ ಇಬ್ರು ದಾಖಲೆಗಳು ಆಲ್ಮೋಸ್ಟ್ ಸೇಮ್ ಇತ್ತು. ಇಬ್ಬರಲ್ಲೂ ಅದ್ಭುತವಾದ ಪ್ರತಿಭೆಗಳಿತ್ತು. ಇಬ್ರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬಂದರು.
ಆದ್ರೆ ಸಚಿನ್ ತೆಂಡೂಲ್ಕರ್ ರಿಟೈರ್ಡ್ ಆಗೋತ್ತಿಗೆ ಕ್ರಿಕೆಟಿನ ದೇವರು ಅಂತೇಳಿ ರಿಟೈರ್ಡ್ ಆಗೋದ್ರು. ಆದ್ರೆ ವಿನೋದ್ ಕಾಂಬ್ಳಿಗೆ ಸಿಕ್ಕಂತ ಯಶಸ್ಸನ್ನ ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ಕಾಗ್ಲಿಲ್ಲ. ತುಂಬಾ ಬೇಗ ಡಿಸ್ಟ್ರಾಕ್ಟ್ ಆದ್ರು. ಡಿಸ್ಟ್ರಾಕ್ಟ್ ಆಗಿದ್ದಕ್ಕೆ ವಿನೋದ್ ಕಾಂಬ್ಳಿ ಯಾರು ಅಂತ ಈಗಿನ ಜನರೇಷನ್ ಅವ್ರಿಗೆ ಗೊತ್ತೇ ಇಲ್ಲ. ಒಂದೇ ವಿಚಾರದ ಬಗ್ಗೆ ಎಷ್ಟು ಜಾಸ್ತಿ ಸಮಯ ನಿಮಗೆ ಫೋಕಸ್ ಮಾಡ್ಲಿಕ್ಕಾಗತ್ತೆ, ಅಷ್ಟು ದೊಡ್ಡ ಯಶಸ್ಸು ನಿಮ್ಮದಾಗತ್ತೆ. ಹಾಗಿದ್ರೆ ಈ ಡಿಸ್ಟ್ರಾಕ್ಷನ್ಸ್ಗೆ ಸೊಲ್ಯೂಷನ್ ಏನು? 3 ಸೊಲ್ಯೂಷನ್ ನಾನು ಕೊಡ್ತೀನಿ. ನೀವು ಯಾವುದೇ ರೀತಿಯಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ರೆ ಅದರಿಂದ ಕ್ಲೀನಾಗಿ ಕಮ್ಬ್ಯಾಕ್ ಮಾಡ್ತೀರಾ, ಮತ್ತೆ ನೀವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಮೊದಲನೇದೇನಪ್ಪ ಅಂದ್ರೆ, ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡೋದು. ಓನ್ಲಿ ಒನ್ ವರ್ಕ್ ಅಟ್ ಎ ಟೈಮ್. ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಾ, ಒಂದು ಸತಿಗೆ ಒಂದು ಕೆಲಸವನ್ನ ಮಾತ್ರ ಮಾಡಬೇಕು. ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋಗ್ಬಾರ್ದು. ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋದ್ರೆ ಮೈಂಡ್ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಓದ್ತಾ ಇದ್ದೀರಾ, ಕೇವಲ ಓದಿ. ನೀವು ಕೆಲಸ ಮಾಡ್ತಾ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಅದನ್ನ ಮಾತ್ರ ಮಾಡಿ. ಮಲ್ಟಿ ಟಾಸ್ಕಿಂಗ್ ಮಾಡಕ್ ಹೋದ್ರೆ ನಿಮಗೆ ಫೋಕಸ್ ಸಿಗೋದಿಲ್ಲ. ಫೋಕಸ್ ಸಿಕ್ಕಿಲ್ಲ ಅಂದ್ರೆ ನೀವು ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಫೋನು ನಿಮ್ಮ ಲೈಫನ್ನ ಹಾಳು ಮಾಡ್ತಾ ಇದೆ. ನೀವು ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಫೋನನ್ನು ದಯವಿಟ್ಟು ದೂರ ಇಟ್ಬಿಡಿ. ಫೋನಲ್ಲಿ ಸಾಕಷ್ಟು ನೋಟಿಫಿಕೇಶನ್ಗಳು ಬರ್ತಾನೆ ಇರುತ್ತೆ, ಮೆಸೇಜಸ್ಸು, ಕಾಲು ಎಲ್ಲ ಬರ್ತಾನೆ ಇರುತ್ತೆ. ಅದು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ. ಫೋಕಸ್ ವರ್ಸಸ್ ಡಿಸ್ಟ್ರಾಕ್ಷನ್ ಎರಡು ಅಪೋಸಿಟ್ ವರ್ಡ್. ಐದರ್ ನೀವು ಫೋಕಸ್ಡ್ ಆಗಿರ್ಬೋದು, ಇಲ್ಲ ಡಿಸ್ಟ್ರಾಕ್ಟ್ ಆಗಿರ್ಬೋದು. ಡಿಸ್ಟ್ರಾಕ್ಷನ್ಗೆ ಇರುವಂತ ಸಖತ್ ದೊಡ್ಡ ಡಿವೈಸ್ ಏನಪ್ಪಾ ಅಂದ್ರೆ, ಅದು ಮೊಬೈಲ್ ಫೋನ್. ಪೇಮೆಂಟ್ ನೋಟಿಫಿಕೇಶನ್ ಬರುತ್ತೆ, SMS ನೋಟಿಫಿಕೇಶನ್ ಬರುತ್ತೆ, ಕಾಲ್ಸ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಡಿಸ್ಟ್ರಾಕ್ಷನ್ಗಳು ಒಂದೇ ಡಿವೈಸ್ ಅಲ್ಲಿ ಇದೆ. ಆ ಡಿವೈಸ್ನ ನೀವು ದೂರ ಇಟ್ಟರೆ ಸಾಕಷ್ಟು ಡಿಸ್ಟ್ರಾಕ್ಷನ್ಗಳು ನಿಂತೋಗುತ್ತೆ. ಕೊನೆಯದು ಅದರ ಅದ್ಭುತವಾದ ವಿಚಾರ ಏನಪ್ಪಾ ಅಂದ್ರೆ, ಪ್ರತಿದಿನ 2 hours ಡೀಪ್ ಫೋಕಸ್ 2 ಗಂಟೆ ನಿಮಗೋಸ್ಕರ ಸಂಪೂರ್ಣವಾಗಿ ತೆಗೆದಿಟ್ಬಿಡಿ. ಎಲ್ಲ ಡಿಸ್ಟ್ರಾಕ್ಷನ್ಗಳನ್ನು ಪಕ್ಕಕ್ಕಿಟ್ಟು ಕೇವಲ ನಿಮ್ಮ ಒಂದು ಏಳಿಗೆಗೋಸ್ಕರ, ನಿಮ್ಮ ಜೀವನನ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಜೀವನನ ಮೇಲಕ್ಕೆ ತಗೊಂಡು ಹೋಗೋದಕ್ಕೋಸ್ಕರ 2 ಗಂಟೆ ಡೀಪ್ ಫೋಕಸ್. ಈ 2 ಗಂಟೆ ನಾನು ನನಗೋಸ್ಕರ ಮೀಸಲಿಡ್ತೀನಿ, ನನ್ನ ಜೀವನನ ಸರಿಪಡಿಸ್ಕೊಳೋದಕ್ಕೆ, ನಾನು ಇಂಪ್ರೂವ್ ಆಗೋದಕ್ಕೆ ಇಡ್ತೀನಿ ಅಂತ ಈ 2 ಗಂಟೆ ಡೀಪ್ ಫೋಕಸ್ ಇಡಿ. ಈ ರೀತಿ ಈ ಮೂರನ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ವಿತಿನ್ 6 months ನಿಮ್ಮ ಲೈಫು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಹಾಗೂ ನೀವು ಹಿಂತಿರುಗಿ ನೋಡಿದಾಗ ನನ್ನ ಲೈಫ್ ಎಷ್ಟು ವಿಚಿತ್ರವಾಗಿತ್ತು ಅಂತ ನಿಮಗೇನೆ ಅನ್ಸುತ್ತೆ. ನೀವು ಇದನ್ನ ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೋ ಡಿಸ್ಟ್ರಾಕ್ಷನ್ ಅಂತ ಬರೀರಿ ಕಮೆಂಟ್ ಅಲ್ಲಿ. ನೋ ಡಿಸ್ಟ್ರಾಕ್ಷನ್ ಇವತ್ತಿಂದಾನೆ. ಹಾಗೂ ಸ್ನೇಹಿತರೆ, ನಮ್ಮ ಅಣ್ಣ ತಮ್ಮ ಸ್ನೇಹಿತರು ಎಷ್ಟೊಂದು ಜನ ಎಷ್ಟೊಂದು ವಿಚಾರಗಳಲ್ಲಿ ಡಿಸ್ಟ್ರಾಕ್ಟ್ ಆಗಿ ಅವರು ಎಷ್ಟೋ ಯಶಸ್ಸನ್ನ ಪಡ್ಕೋಬೇಕಾಗಿತ್ತು, ಎಲ್ಲೋ ರೀಚ್ ಆಗಬೇಕಾಗಿತ್ತು, ಅಲ್ಲಿ ರೀಚ್ ಆಗಕ್ಕಾಗ್ತಾ ಇಲ್ಲ. ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇದು ಅವ್ರಿಗೆ ನೀವು ಮಾಡೋಂಥ ಅದ್ಭುತವಾದ ಸಹಾಯ. ಡಿಸ್ಟ್ರಾಕ್ಷನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡೋಣ, ಫೋಕಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.